ಕವಿತಾಳ್ ವ್ಯಾಪ್ತಿಯಲ್ಲಿ ಕತ್ತಲೆಯಲ್ಲಿ ಕಳ್ತನ, 2 ಕಡೆ ಸಫಲ ಕಳ್ತನ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿಫಲ ಯತ್ನ ನಡೆದಿರುವಂತಹ ಘಟನೆ ನಡೆದಿರುವಂಥದ್ದು. ಅಂದ ಹಾಗೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ್ ಪಟ್ಟಣದಲ್ಲಿ 2 ದಿನಗಳಲ್ಲಿ 3 ಸ್ಥಳಗಳಲ್ಲಿ ನಡೆದಿರುವಂಥದ್ದು. ಕವಿತಾಳ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಸೈಯದ್ ಅಜಂ ಅವರ ಹೊಲದಲ್ಲಿ ನೀರಿನ ಮೋಟರಿಗೆ ಅಳವಡಿಸಿದ ಸರ್ವಿಸ್ ವೈರ್ ಕಳ್ತನವಾಗಿರುವಂಥದ್ದು. ಮರುದಿನ ರಾತ್ರಿ ಮೌಲಾಸಾಬ್ 2 ವೀಲರ್ ಗ್ಯಾರೇಜ್ನಲ್ಲಿರುವ ಸ್ಪನ್ನರ್, ಹೊಸ ಆಯಿಲ್ ಬಾಕ್ಸ್ ಹಾಗೂ ಗುಜರಿ ಮೆಟೀರಿಯಲ್ ಕಳ್ತನ ಆಗಿರುವಂಥದ್ದು. ಒಟ್ಟಾರೆ ದುಡಿಯುವವನ ಕೈ ಕತ್ತರಿಸಿದಂತಾಗಿದೆ. ಶನಿವಾರ ರಾತ್ರಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಾಲಯ ಹಾಗೂ ಆಹಾರ ದಾಸ್ತಾನು ಕೊಠಡಿ ಬೇಗ ಮುರಿದು ಹಾಕಿದ್ದಾರೆ ಅಂತ ಶಾಲೆಯ ಮುಖ್ಯೋಪಾಧ್ಯಾಯರು ವೀಣಾ ಅವರು ತಿಳಿಸಿದ್ದಾರೆ. ವಿಷಯ ಕವಿತಾಳ್ ಪೊಲೀಸರ ಕಿವಿಗೆ ಬೀಳುವಂತಾಗಿ ಪಿಎಸ್ಐ ವೆಂಕಟೇಶ್ ನಾಯಕ್ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಾರ್ವಜನಿಕರು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ರಾತ್ರಿ 21ನೇ ರಾತ್ರಿ 9 ರಿಂದ 11 ಒಳಗೆ ಕನಿಷ್ಠ 3500 ಫೀಟ್ ವೈರು 10 mm ಇಂದು ಅದು ಕಳುವಾಗಿದೆ. ಆ ಮೂಮೆಂಟ್ನಲ್ಲಿ ಈಗ ನಮ್ಮ ಬೆಳೆ ಹಾನಿಯಾಗುವ ಕಷ್ಟದಲ್ಲಿ ಇದ್ದೇವೆ. ನಾವು ಈ ಸದ್ಯ ನಮಗೆ ಕಳುವಾಗೈತೆ ಅಂತೇಳಿ ನಾವು ಮಾಹಿತಿ ಕೊಟ್ಟಿವಿ. ಆದ್ರೂ ಇನ್ನವರಿಗೆ ಏನು ನಮ್ಮ ಸಂದೇಶ ಬಂದಿಲ್ಲ. ಆದರೂ 7-8 ಸಾವಿರದ ವೈರನ್ನು ಕಳುವಾಗಿದೆ ಸರ್. ಇದು ಎಷ್ಟು ಫೀಟು ಇತ್ತು ಸರ್ ವೈರ್? ಎಷ್ಟು ಲೆಂತ್? 3500 ಫೀಟ್ ವೈರ್ ಕಳುವಾಗಿದೆ. ಅಥವಾ ಕರೆಂಟ್ ಇದ್ದಾಗನೇ ಕಳ್ತನ ಆಗಿರ್ಬೋದು ಅಥವಾ ಇಲ್ಲ ರೀ, ಕರೆಂಟ್ ಇದ್ದಿಲ್ಲ. ರಾತ್ರಿ 9 ರಿಂದ 10 3-4 ಜನ ಮಾಡ್ಯಾರಂತ ಒಂದು ಸುದ್ದಿ ನಮಗೆ. ಈ ಬಗ್ಗೆ ಹೇಳಿದ್ರ ನಾವು ಪೊಲೀಸವರಿಗೆ ದೂರು ಕೊಟ್ಟಿವ್ರಿ, ಒಂದು ಅಪ್ಲಿಕೇಶನ್. ಆಯ್ತು ನೋಡಿ ಹಿಡಿದು ಮಾಡಮ್ಮ ಅಂತ ಕೇಳ್ಯಾರ. ಇನ್ನವರಿಗೆ ಯಾವುದು ಮಾಡಿಲ್ಲ. ಓಕೆ ಓಕೆ. ತಮ್ಮ ಹೆಸರು ಸರ್? ಸೈಯದ್ ಆಜಂ ಪಾಷಾ ಸರ್. ಸೈಯದ್ ಆಜಂ ಪಾಷಾ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ. ಓಕೆ ಸರ್. ನಾನು ಬಿಡಿ ಭಾಗಗಳು ಸಾಮಾನು ತಂದಿದ್ದೆ ಸರ್, ಸಣ್ಣ ಪುಟ್ಟ ಐಟಮ್ಗಳು ಇದ್ದವು. ಮತ್ತು ನನ್ನ ಪಾನಾರು ಕಳ್ತನ ಆಗಿದ್ದಾವೆ, ಗುಜರಿ ಮಾಲ್ ಇತ್ತು ಅದು ಕಳ್ತನ ಆಗಿದ್ದಾವೆ. ಮತ್ತು ಒಂದು ಆಯಿಲ್ ಬಾಕ್ಸ್ ಇತ್ತು ಸರ್, ಅದು ನಾನು ಎಮರ್ಜೆನ್ಸಿ ಅಂತೇಳಿ ತಂದಿದ್ದೆ. ಆಯಿಲ್ ಬಾಕ್ಸ್ ಹೋಗಿದೆ. ಒಂದು ರನ್ನಿಂಗ್ ಐಟಮ್ ಸಾಮಾನುಗಳಿದ್ದು, ಸಣ್ಣ ಪುಟ್ಟ ಸಾಮಾನುಗಳು ಅವೆಲ್ಲ ಕಳ್ತನ ಆಗಿದ್ದಾವೆ ಸರ್. ಮತ್ತು ಸ್ಕ್ರ್ಯಾಪ್ ಐಟಮ್ಸ್ ಏನಾದರೂ? ಗುಜರಿ ಮಾಲ್ ಹೋಗಿದೆ ಸರ್, ಒಂದು 30-40 ಸಾವಿರ ಮಾಲ್ ಹೋಗಿದೆ ಗುಜರಿದು. ಮತ್ತು ಅದು ಕೆಲಸ